ಚಿತ್ತಾಪುರ ತಾಲೂಕಿನಲ್ಲಿ ಬಿಜೆಪಿ ಮತ್ತು RSS ಉದ್ದೇಶಪೂರ್ವಕವಾಗಿ ಶಾಂತಿ ಇದ್ದ ತಾಲೂಕನ್ನು ಅಶಾಂತಿ ವಾತಾವರಣ ನಿರ್ಮಾಣ ಮಾಡಬೇಕು, ಅಲ್ಲಿ ಇದ್ದಂಥ ಕೋಮು ಗಲಭೆ ಎಬ್ಬಿಸಬೇಕೆಂಬ ಒಂದೇ ಒಂದು ಉದ್ದೇಶದಿಂದ RSS ಪಥಸಂಚಲನ ಮಾಡಕ್ಕೆ ಜಿದ್ದಿ ಮಾಡ್ತಾ ಇದ್ದಾರೆ ಸರ್. ವ್ಯಕ್ತಿ RSS ಕಾರ್ಯಕರ್ತ ಅಂತೇಳಿ ಕೊಲೆ ಬೆದರಿಕೆ ಹಾಕಿದನು. ಅವ ಈಗಾಗಲೇ ಏನಪ್ಪ ಅಂತಂದ್ರೆ ಜೈಲಲ್ಲಿ ಸೇರಿದಾನ. ಅಂಥ ಒಬ್ಬ ಕೊಲೆ ಮಾಡ್ತೀನಿ ಅಂತಂತ ಸಂಘಟನೆಯಲ್ಲಿ ಚಿತ್ತಾಪುರ ತಾಲೂಕಿನಲ್ಲಿ ನಮ್ಮ ಮನಸ್ಸಿಗೆ ಭಾಳ ನೋವಾಗ್ಯದ. ಅವ್ರಿಗೆ ಅನುಮತಿ ನೀಡಬಾರ್ದು ಅನ್ನೋದು ಒಂದೇ ಒಂದು ಉದ್ದೇಶ ನಮ್ಮದು. ನಾವು ಸಹಿತ ಅವತ್ತಿ ನಮಗೆ RSS ಪಥಸಂಚಲನ ಎಂದು ಮಾಡ್ತಾರೆ, ಅದೇ ದಿನ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ವತಿಯಿಂದ ಸಹಿತ ನಾವು ಚಿತ್ತಾಪುರ ಪಟ್ಟಣ ಶಾಂತ ರೀತಿಯಿಂದ ಕಾನೂನು ಸುವ್ಯವಸ್ಥೆ ಹದಗೆಡಲಾರ್ದಂಗೆ ಶಾಂತ ರೀತಿಯಲ್ಲಿ ನಾವು ಪಥಸಂಚಲನ ಮಾಡ್ಲಿಕ್ಕೆ ಈಗಾಗಲೇ ಎಲ್ಲ ತಯಾರು ಮಾಡ್ಕೊಂಡಿದ್ದೇವೆ ಸರ್. ಅಂಥ ಸಂದರ್ಭದಲ್ಲಿ ನಮ್ಮ ಸಮಸ್ಯೆಗಳ ಬಗ್ಗೆ ಏನು ಜಿಲ್ಲಾಧಿಕಾರಿ ಶಾಂತಿ ಸಭೆಯಲ್ಲಿ ಏನು ಮನವಿ ಕೊಟ್ಟಿದ್ದೆವು, ಆ ಮನವಿನೂ ಸಹಿತ ನಾವು ಅಡ್ವೊಕೇಟ್ ಜನರ ಎದುರುಗಡೆ ಖುದ್ದಾಗಿ ಭೇಟಿಯಾಗಿ ನಾವು ಏನಪ್ಪ ಲಿಖಿತ ರೂಪದಲ್ಲಿ ಅವ್ರಿಗೆ ಒಂದು ಮನವಿ ಕೊಡ್ತಿದ್ದೆವು. ಯಾಕಂತಂದ್ರೆ ಶಾಂತಿ ಸಭೆಯಲ್ಲಿ ಒಂದು ಸೈಡ್ ಆಗಿರಬಾರ್ದು, ಎಲ್ಲ ಸಂಘಟನೆಗಳಿಗೆ ಕರ್ಕೊಂಡು ಶಾಂತಿ ಸಭೆ ಮಾಡಬೇಕಾಗಿತ್ತು. ನಮಗೂ ಸಹಿತ ಒಂದು ಪಥಸಂಚಲನ ಮಾಡ್ಲಿಕ್ಕೆ ಚಿತ್ತಾಪುರ ತಾಲೂಕಿನಲ್ಲಿ ಪಥಸಂಚಲನ ಮಾಡ್ಲಿಕ್ಕೆ ಅನುಮತಿ ನೀಡ್ತಾರೆ ಅಂತೇಳಿ ನಾವು ವಿಶ್ವಾಸ ಇಟ್ಟಿದ್ದೆವು.